ಈ ಕೇಕ್ನ ಒಂದ್ಸರಿ ನೀವು ಮನೆಯಲ್ಲಿ ಮಾಡಿದ್ರೆ ಎಲ್ಲ ಬರ್ಡೇಗಳಿಗೂ ಮತ್ತು ಸ್ನ್ಯಾಕ್ಸ್ಗಳಿಗೆ ಇದೇ ರೀತಿ ಕೇಕ್ ಮಾಡ್ತೀರಾ. ಅಷ್ಟು ಈಸಿಯಾದಂತಹ ವಿದಿನ್ 2 ಮಿನಿಟ್ಸ್ನಲ್ಲಿ ಅವನ್ ಇದ್ದರೆ ಈಸಿಯಾಗಿ ಕೇಕು ರೆಡಿ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ನೋಡಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬೆಂದಿದೆ. ಹೇಗೆ ಮೆಲ್ಟ್ ಆಗುತ್ತೆ ಅಂದರೆ ಬಾಯೊಳಗೆ ಹಾಕೊಂಡ್ರೆ ಅಷ್ಟು ಈಸಿಯಾಗಿ ಮೆಲ್ಟ್ ಆಗಿಬಿಡುತ್ತೆ. ಮೆಷರ್ಮೆಂಟ್ ಈಸಿಯಾಗಿರಲಿ ಮತ್ತು ML ಲೆಕ್ಕ ಬೇಡ ಮತ್ತು ಕಪ್ ಲೆಕ್ಕ ಬೇಡ ಅಂತೇಳಿ ಈ ರೀತಿ ಸೌಟನ್ನು ಯೂಸ್ ಮಾಡಿ ನಾನು ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಿದ್ದೀನಿ. ಇಲ್ಲಿ 4 ಸೌಟು ಮೈದಾ ಹಾಕಿದ್ದೀನಿ, ಹಾಗೆ 2 ಸೌಟ್ ಸಕ್ಕರೆ ಹಾಕಿದ್ದೀನಿ. ನೀವು ಯಾವುದಾದ್ರೂ ಸೌಟ್ ತಗೊಳ್ಳಿ, ಇದೇ ಅಳತೆಯಲ್ಲಿ ಹಾಕಿ. ಹಾಗೆ 1/4 ಸೌಟು ಕೋಕೋ ಪೌಡ್ರನ್ನ ಹಾಕಿದ್ದೀನಿ. 1/4 ಟೀ ಸ್ಪೂನ್ ಕಾಫಿ ಪೌಡ್ರನ್ನ ಹಾಕಿದ್ದೀನಿ. ಕಾಫಿ ಪೌಡ್ರನ್ನ ಇನ್ಸ್ಟಂಟ್ ಕಾಫಿ ಪೌಡ್ರನ್ನೇ ಹಾಕಿ. ಹಾಗೆ ಇದಕ್ಕೆ ನಾನೀಗ 3 ಸೌಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದಂತಹ ವಾಸನೆ ಇರಬಾರ್ದು, ಯಾವುದಾದ್ರೂ ಸನ್ ಪ್ಯೂರ್ ಎಣ್ಣೆಯನ್ನು ಯೂಸ್ ಮಾಡಿ. ಹಾಗೆಯೇ ವೆನಿಲಾ ಎಸೆನ್ಸ್ 2 ಟೀ ಸ್ಪೂನ್ ಯೂಸ್ ಮಾಡಿದ್ದೀನಿ. ಹಾಗೆ 5 ಸೌಟು ಬಿಸಿ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ 3 ಸೌಟು ಮೊದಲು ಹಾಕಿದ್ದೆ ಹಾಲನ್ನು, ಆನಂತರ 2 ಸೌಟು ಮತ್ತೆ ಹಾಲನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು, ಗಟ್ಟಿಯಾಗಿ ಇರಲಿ, ತೆಳುವಾಗೋದು ಬೇಡ. ಯಾಕೆಂದರೆ ನಾವು ಮೈಕ್ರೋ ಅವನ್ನಲ್ಲಿ 2 ಮಿನಿಟ್ಸ್ ನಾವು ಅದನ್ನು ಬೇಯಿಸೋದ್ರಿಂದ ಈ ರೀತಿ ಕರೆಕ್ಟಾದ ಕನ್ಸಿಸ್ಟೆನ್ಸಿಲಿ ಇರಲಿ. ಹಾಗೆ 1/2 ಟೀ ಸ್ಪೂನ್ ಬೇಕಿಂಗ್ ಪೌಡ್ರನ್ನ ಹಾಕಿದ್ದೀನಿ. ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಗಾಜಿನ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿ ಅದಕ್ಕೆ ನಾನೀಗ ಮಾಡಿಟ್ಟಿಕೊಂಡಿರುವಂತಹ ಈ ಬ್ಯಾಟರನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೇರವಾಗಿ ಅದಕ್ಕೆ ಹಾಕ್ತಾ ಇದ್ದೀನಿ. ಪ್ರಿಪ್ರೇಷನ್ ಎಲ್ಲ ಮಾಡಬೇಕು ಅಂದರೆ 3 to 4 ಮಿನಿಟ್ಸ್ ಆಗುತ್ತೆ, ಆದರೆ ಅವನಲ್ಲಿ ಬೇಕಾಗೋದಕ್ಕೆ 2 ಮಿನಿಟ್ಸ್ ಮಾತ್ರ ಸಾಕು. ಈ ಒಂದು ಕೇಕಿಗೆ ನಾನು 2 ಸೌಟ್ ಸಕ್ಕರೆ ಹಾಕಿದ್ದೀನಿ. ಒಂದು ವೇಳೆ ನೀವು ಸಿಹಿ ಪ್ರಿಯರಾಗಿದ್ದರೆ 2.5ಯಿಂದ 3 ಸೌಟ್ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆ ಅಂಶನ ಹಾಕೊಳ್ಳಿ. ಆದರೆ 2 ಸೌಟ್ ಸಕ್ಕರೆ ಹಾಕಿದ್ದಕ್ಕೆ ನನಗೆ ಕರೆಕ್ಟಾಗಿ ಮೀಡಿಯಮ್ ಆಗಿ ಸ್ವೀಟ್ ಇತ್ತು. ನಾನು 3 ನಿಮಿಷ ಅವನನ್ನು ಪ್ರೀ ಹೀಟ್ ಮಾಡಿದೆ. ಹಾಗೆ ಈಗ ನಾನು ಇದನ್ನು ಮೈಕ್ರೋ ಅವನ್ನಲ್ಲಿ ಓನ್ಲಿ 2 ಮಿನಿಟ್ಸ್ ಮಾತ್ರ ಸೆಟ್ ಮಾಡಿ ಇದನ್ನು ಬೇಕ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. 2 ಮಿನಿಟ್ಸ್ ಆಗಿದೆ ನೋಡಿ, ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮೇಲ್ಗಡೆ ಎಷ್ಟು ಸಾಫ್ಟ್ ಆಗಿದೆಯೋ ಅದೇ ರೀತಿ ಒಳಗಡೆ ಕೂಡ ಅಷ್ಟೇ ಸಾಫ್ಟ್ ಆಗಿ ಬಂದಿತ್ತು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ರು. ಹಾಗೆ ಒಂದು ವೇಳೆ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಹಾಕೋದು ಅಂತ ಅನ್ನೋದಾದ್ರೆ ನೀವು ಬೆಣ್ಣೆಯನ್ನ ಕೂಡ ಹಾಕ್ಬೋದು. ಆದ್ರೆ ಬೆಣ್ಣೆಯನ್ನ 2 ಸೌಟ್ ಬೆಣ್ಣೆಯನ್ನ ಮಾತ್ರ ಹಾಕಿ, ಯಾಕೆಂದ್ರೆ ಅದು ಇನ್ನೂ ಸಾಫ್ಟ್ನೆಸ್ ನ ಕೊಡುತ್ತೆ. ಬೆಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿರೋಂತಹ ಈ ಕೇಕ್ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೂ ಕೂಡ ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್. Don't push back. Oh.